ಹಾಯ್. ನಿಮಗೆಲ್ಲ ಗೊತ್ತಿರೋಂಗೆ ನಾನು 3 ಮಂತ್ಸಲ್ಲಿ 17 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಈ ನನ್ನ 17 kg ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ನೋಡಿ ಎಷ್ಟೊಂದು ಜನ ನನಗೆ ಹೇಳಿದ್ದು, ಮದುವೆ ಆಯಿತು, ಮಗು ಆಯಿತು, ಈ ಏಜಲ್ಲಿ ಏನಕ್ಕೆ ವೆಯ್ಟ್ ಲಾಸು ಬೇಕಿತ್ತಾ? ಸೊ ಈ ಥರ ಕ್ವಶನ್ಸ್ಗಳು ನಂಗೆ ಬಂದಿತ್ತು. ಸೊ ಇದು ಯಾವುದೂ ಯಾರೋ ನೋಡಲಿ ಈ ಥರ ರೀಸನ್ಗೆಲ್ಲ ವೆಯ್ಟ್ ಲಾಸ್ ಆಗಬೇಕಾಗಿರೋದು. ಸೊ ಕನ್ನಡಿ ಮುಂದೆ ನಿಂತಾಗ ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು. ಸೊ ನಮ್ಮ ಹೆಲ್ತ್ ಯಾವಾಗಲೂ ನಮ್ಮ ಕೈಯಲ್ಲಿರಬೇಕು ಅನ್ನೋ ರೀಸನ್ಗೆ. ಸೊ ಮೋರೋವರ್ ನನಗೆ ಈ ವೆಯ್ಟ್ ಲಾಸ್ ಆಗಬೇಕು ಅನ್ನೋದು ನಿನ್ನೆ ಮೊನ್ನೆ ಆಸೆ ಅಲ್ಲ. ಸೊ ನಾನು ತುಂಬ ಚಿಕ್ಕವಳಿದ್ದಾಗಿಂದನೂ ಚಬ್ಬಿಯಾಗೇ ಇದ್ದಿದ್ದು. ಸೊ ಆಗಿಂದ ನನಗೊಂದು ಆಸೆ ಇತ್ತು, ನಾನು ವೆಯ್ಟ್ ಲಾಸ್ ಆಗಬೇಕು, ನನಗೂ ಎಲ್ಲ ಥರ ಡ್ರೆಸ್ಗಳನ್ನ ಈಸಿಯಾಗಿ ಹಾಕಬೇಕು, ಹಾಕಿದ್ರು ಪರ್ಫೆಕ್ಟಾಗಿ ಕಾಣಿಸ್ಬೇಕು ಡ್ರೆಸ್ಗಳು ಅಂತ. ಸೊ ಅದಕ್ಕೆ ಇನ್ಸ್ಪಿರೇಷನ್ ಬಂದು ನನ್ನ ಇಬ್ಬರು ಅಕ್ಕಂದಿರು. ಸೊ ಅವರು ನನಗಿಂತ 12 ವರ್ಷ ದೊಡ್ಡವರಿದ್ರು. ಸೊ ಅವ್ರು ನೋಡೋಕ್ಕೆ ದೊಡ್ಡವ್ರ ಥರ ಕಾಣಿಸ್ತಾ ಇರಲಿಲ್ಲ. ಸೊ ನನಗಿಂತ ಚೆನ್ನಾಗಿ ಕಾಣಿಸೋರು. ಸೊ ಅವಾಗ ನಂಗೆ ಅನ್ಸೋದು ನನಗೂ ಅವ್ರ ಥರ ಇರಬೇಕಂತ. ಸೊ ಅದಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡಬೇಕಂತ ಯಾವಾಗಲೂ ಅನಿಸ್ತಾಯಿತ್ತು. ಸೊ ಹಂಗೆ ಅಂದ್ಕೊಳ್ಳುವಾಗಲೇ ನನಗೆ ನನ್ನ ಕೋಚ್ ಸಿಕ್ಕಿದ್ದು. ಸೊ ಸಿಕ್ಕಿ ಅವರು ನನಗೆ ರೈಟ್ ಗೈಡೆನ್ಸಲ್ಲಿ ನನಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು. ಸೊ ಅದ್ರ ಜೊತೆಗೆ ನಾನು ಅವಾಗ ಅಂದ್ಕೊಂಡಿದ್ದು ಹೆಂಗೆ ಅಂದರೆ, ಸೊ ವೆಯ್ಟ್ ಅನ್ನೋ ವಿಷಯಕ್ಕೆ ಬಂದಾಗ ನನ್ನ ಫ್ಯಾಮಿಲಿಲಿ ಎಲ್ಲರೂ ದಪ್ಪ ಇದ್ದಾರೆ, ಅದಕ್ಕೆ ನಾನು ಯೂಶ್ವಲಿ ಅವ್ರ ಥರನೇ ದಪ್ಪ ಇದ್ದೀನಿ ಅಂತ. ಸೊ ಅವಾಗ ನನ್ನ ಕೋಚ್ ಹೇಳಿದ್ದು, ಸೊ ನಮ್ಮ ಬಾಡಿ ಏನಿದೆಯೋ, ನಮ್ಮ ವೆಯ್ಟ್ ಏನಿದೆಯೋ ಅದು ಫ್ಯಾಮಿಲಿಯಿಂದ ಬರೋಂಥದ್ದಲ್ಲ. ಸೊ ನಮ್ಮದು ಬಾಡಿಲಿ ಏನಿದ್ರು 70% ನಾವು ಏನು ಊಟ ತಿಂತೀವೋ ಅದರಿಂದ ಅದ್ರ ರಿಸಲ್ಟ್ಸ್ ಇರುತ್ತೆ. ಇನ್ನು 30% ಅಷ್ಟೇ ನಮ್ಮದು ಜೆನೆಟಿಕ್ಸ್ ಇರುತ್ತೆ. ಸೊ ಎಲ್ಲ ಅಂದ್ಕೊಳ್ಳೋದೇನೋ ನಮ್ಮ ಫ್ಯಾಮಿಲಿ ಹೆಂಗಿದೆಯೋ ಹಂಗೆ ನಾವಿರ್ತೀವಿ ಅಂತ. ಸೊ ಇದು ರಾಂಗ್ ಥಿಂಕಿಂಗ್. ಸೊ ನನಗಿದನ್ನ ಅರ್ಥ ಮಾಡಿಸಿದ್ದು ನನ್ನ ಕೋಚ್. ಸೊ ಅವರು ನನಗಿದನ್ನೆಲ್ಲ ಅರ್ಥ ಮಾಡಿಸಿದ್ದಕ್ಕೆ ನಾನು ಈಸಿಯಾಗಿ 3 ಮಂತ್ಸಲ್ಲಿ 17 kg ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಯಿತು. ಸೊ ಇದೇ ಥರ ನಿಮಗೂ ಏನಾದರೂ ನಿಮ್ಮ ರಾಂಗ್ ಡಿಸಿಷನ್ಗಳನ್ನ ಸರಿ ಮಾಡ್ಕೋಬೇಕಂತ ಇದೆಯಾ? ಸೊ ಹಂಗಿದ್ರೆ ನನಗೆ ಮೆಸೇಜ್ ಮಾಡಿ. ಸೊ ನಾನು ನಿಮಗೆ ಕರೆಕ್ಟ್ ಪ್ರಾಪರ್ ಕೋಚಿಂಗ್ ಕೊಡ್ತೀನಿ. ಥ್ಯಾಂಕ್ ಯು.